ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್. ಇವತ್ತಿನ ನಮ್ಮ ಕಿಚನ್ನಲ್ಲಿ ತುಂಬ ರುಚಿಯಾದ ಹಲಸಿನ ಹಣ್ಣಿನ ಇಡ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಜೇನಿನಷ್ಟೇ ಸಿಹಿಯಾಗಿರುತ್ತೆ, ಹಾಗೆಯೇ ಬಾಯಲ್ಲಿಟ್ಟರೆ ಬೆಣ್ಣೆ ಹಾಗೆ ಕರಗಿ ಹೋಗುತ್ತೆ. ತುಪ್ಪದಲ್ಲಿ ಇದನ್ನು ಹತ್ಕೊಂಡು ತಿಂತಾ ಇದ್ದರೆ ಆಹಾ ಎಷ್ಟು ರುಚಿ ಇರುತ್ತೆ ಗೊತ್ತಾ. ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ಹಲಸಿನ ಹಣ್ಣಿನ ಇಡ್ಲಿ ಹೇಗೆ ಮಾಡೋದಂತ ನೋಡಿಸ್ತೀನಿ, ನೋಡೋಣ ಬನ್ನಿ. ಫ್ರೆಂಡ್ಸ್, ಈ ರೆಸಿಪಿನ ಮಾಡ್ಕೊಳ್ಳಿಕ್ಕೆ ಮೊದಲಿಗೆ ನಾನಿಲ್ಲಿ 1 ಲೋಟದಷ್ಟು ಅಕ್ಕಿಯನ್ನು 4 ಗಂಟೆಗಳ ಕಾಲ ನೆನೆಸಿ ನಂತರ ಅದನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ರುಬ್ಬಿ ಈ ರೀತಿ ಬೌಲ್ಗೆ ಹಾಕಿಟ್ಟಿದ್ದೀನಿ. ನೀವು ಬ್ಯಾಟರ್ ನೋಡ್ತಾ ಇರ್ಬೋದು, ಇಡ್ಲಿ ಹಿಟ್ಟಿಗೆ ಹೇಗೆ ನಾವು ಗಟ್ಟಿಯಾಗಿ ರುಬ್ಕೊಳ್ತೀವಿ ಅದೇ ರೀತಿಯಾಗಿ ರುಬ್ಕೊಂಡಿದ್ದೀನಿ. ಯಾವುದೇ ಉದ್ದಿನ ಬೇಳೆ ಆಗಲಿ ಅವಲಕ್ಕಿ ಆಗಲಿ ಬೇಕಾಗಿಲ್ಲ. ಈ ಲೋಟದಲ್ಲಿ 1 ಲೋಟದಷ್ಟು ಅಕ್ಕಿಯನ್ನು ತೆಗೆದುಕೊಂಡಿದ್ದೆ. ಈಗ ನೋಡಿ, 1 ಕಪ್ಪಷ್ಟು ನಾನು ಹಲಸಿನ ಹಣ್ಣನ್ನು ಈ ರೀತಿ ಬಿಡಿಸಿಟ್ಟಿರೋವು 1 ಕಪ್ಗೆ ಹಾಕಿ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಬೀಜ ಎಲ್ಲ ಸಪ್ರೇಟ್ ಮಾಡಿದ್ದೀನಿ. ಈಗ ಅದನ್ನು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಕಟ್ ಮಾಡ್ಕೊಂಡಿರೋದನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳಿ. ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ಬೆಲ್ಲ. ಹಲಸಿನ ಹಣ್ಣು ಅಂದ್ರೆ ತುಂಬ ಸಿಹಿ ಇರುತ್ತೆ, ಹಾಗಾಗಿ ಬೆಲ್ಲವನ್ನು ಅರ್ಧ ಕಪ್ಪು ತೆಗೆದುಕೊಂಡ್ರೆ ಸಾಕಾಗುತ್ತೆ. ಒಂದು 5 ಏಲಕ್ಕಿನ ಇದಕ್ಕೆ ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಈಗ ಇದನ್ನು ನಾವು ಗ್ರೈಂಡ್ ಮಾಡಿಟ್ಟಿದ್ದೀವಲ್ಲ ಆ ಬೌಲ್ಗೆ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಒಂದು ಸ್ವಲ್ಪ ಉಪ್ಪು, ಹೆಚ್ಚಿಗೆ ಬೇಡ, ಒಂದು ಸ್ವಲ್ಪ ಉಪ್ಪು, ನಂತರ 1 ಚಿಟಿಕೆಯಷ್ಟು ಅರಿಶಿನ ಪುಡಿನ ಇದಕ್ಕೆ ಹಾಕ್ಕೊಳ್ತಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಕಾಯಿ ತುರಿನ ನಾನು ಸೇರಿಸ್ಕೊಳ್ತಿದ್ದೀನಿ. ಸಣ್ಣಕ್ಕೆ ತುರಿದಿರೋ ಅಂಥ ಕಾಯಿ ತುರಿ, ಅಥವಾ ಕಾಯಿನ ಪೀಸಸ್ ಆಗಿನೂ ಕಟ್ ಮಾಡಿ ಹಾಕ್ಕೊಳ್ತಾರೆ, ನಾನಿಲ್ಲಿ ತುರಿದು ಹಾಕ್ಕೊಳ್ತಾ ಇದ್ದೀನಿ. ಈಗ ಎಲ್ಲ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕನ್ಸಿಸ್ಟೆನ್ಸಿ ನೀವು ಗಮನಿಸ್ತಿರ್ಬೋದು, ಇಡ್ಲಿಗೆ ನಾವು ಹೇಗೆ ಗಟ್ಟಿಯಾಗಿ ರುಬ್ಕೊಳ್ತೀವೋ ಆ ರೀತಿ ಇರಬೇಕು. ಈಗ ಇಡ್ಲಿ ಬ್ಯಾಟರ್ ಅಂತೂ ರೆಡಿ ಆಯಿತು. ಇದನ್ನು 1 ರಿಂದ 2 ಗಂಟೆಗಳ ಕಾಲ ನಾವು ಪಕ್ಕಕ್ಕಿಟ್ಟರೆ ಸಾಕಾಗುತ್ತೆ. 8 ಅವರ್ 10 ಅವರ್ ಎಲ್ಲ ಇಡೋ ಆಗಿಲ್ಲ. ಕೆಲವರು 8 ರಿಂದ 10 ಅವರು ಬಿಡ್ತಾರೆ, ನಾನಿಲ್ಲಿ ಒಂದು 2 ಅವರ್ ಇದಕ್ಕೆ ರೆಸ್ಟ್ ಕೊಟ್ಬಿಡ್ತಾ ಇದ್ದೀನಿ. ಈಗ ಒಂದು 2 ಅವರ್ ಆದಮೇಲೆ ಈ ರೀತಿ ಸಣ್ಣ ಸಣ್ಣ ಬೌಲ್ಸ್ ಇರುತ್ತಲ್ವ ಮನೆಯಲ್ಲಿ, ಈ ಬೌಲ್ಸ್ಗೆ ತುಪ್ಪವನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ಈ ಬಟ್ಲುಗಳಿಗೆಲ್ಲ ತುಪ್ಪವನ್ನು ಹಾಕಿ ನಾನು ಚೆನ್ನಾಗಿ ಸವರ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಇಡ್ಲಿ ಬ್ಯಾಟರ್ ನಾವು ಹಾಕುವ ಮುಂಚೆ ಒಂದ್ಸರಿ ಚೆನ್ನಾಗಿ ಕಲಿಸ್ಕೊಂಡು ಈಗ ಈ ಬಟ್ಲುಗಳಿಗೆ 1 ಸೌಟಷ್ಟು ಇಡ್ಲಿ ಬ್ಯಾಟರ್ನ ಹಾಕ್ಕೊಳ್ಳಿ. ನಾವು ಡೈರೆಕ್ಟಾಗಿ ಇಡ್ಲಿ ಪಾತ್ರೆ ಸ್ಟ್ಯಾಂಡ್ ಇರುತ್ತಲ್ಲ ಅದಕ್ಕೆ ಹಾಕ್ಬೋದು, ಬಟ್ ಈ ರೀತಿ ಬಟ್ಲುಗಳಲ್ಲಿ ಹಾಕೋದ್ರಿಂದ ಸ್ವಲ್ಪ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಹಾಗಾಗಿ ಈ ರೀತಿ ಎಲ್ಲ ತುಂಬಿಸ್ಕೊಂಡ್ಮೇಲೆ ಈಗ ನಾನು ಒಂದು ಸ್ವಲ್ಪ ಅಡಿಯಲ್ಲಿ ನೀರನ್ನು ಹಾಕಿ ಇಡ್ಲಿ ಪಾತ್ರೆ ಸ್ಟವ್ ಮೇಲೆ ಇಟ್ಟು ಫಸ್ಟ್ಗೆ ನಾನು ಇಡ್ಲಿ ಪ್ಲೇಟ್ 1ನೇದು ಇಟ್ಟಿದ್ದೀನಿ. ಈಗ 2ನೇ ಪ್ಲೇಟ್ ಅದರ ಮೇಲೆ ಇಟ್ಟು ಇದರಲ್ಲಿ ಬಟ್ಲುಗಳನ್ನು ಒಂದೊಂದಾಗಿಯೇ ಇಡ್ತಾ ಇದ್ದೀನಿ. ಈ ರೀತಿ ಇಟ್ಕೊಂಡ ನಂತರ ಸ್ಟವ್ ಮಧ್ಯಮ ಉರಿಯಲ್ಲಿಟ್ಕೊಂಡು ಇದನ್ನು ಒಂದು 15 ರಿಂದ 18 ನಿಮಿಷಗಳ ಕಾಲ ನೀವು ಕುಕ್ ಮಾಡ್ಕೋಬೇಕು. ಈಗ ಇಡ್ಲಿ ಪಾತ್ರೆಯ ಮುಚ್ಚಳವನ್ನು ಮುಚ್ಚಿ ನಾನು ಒಂದು 15 ರಿಂದ 18 ನಿಮಿಷ ಇದನ್ನು ಕುಕ್ ಮಾಡ್ಕೊಂಡ್ಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ಈಗ ನಾವು ಈ ರೀತಿ ಬೆರಳಿಂದ ನಾವು ಇಡ್ಲಿನ ಟಚ್ ಮಾಡಿದಾಗ ನಮ್ಮ ಕೈಗೆ ಅಂಟ್ಕೊಳ್ದಿರ ಇದೆ ಅಂದರೆ ನಮಗೆ ಇಲ್ಲಿ ಪರ್ಫೆಕ್ಟಾಗಿ ಇಡ್ಲಿ ರೆಡಿ ಆಗಿದೆ ಅಂತ. ಈಗ ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಿ. ಇದೊಂದು ಸ್ವಲ್ಪ ತಣ್ಣಗಾದಮೇಲೆ ಈಗ ಈ ಬೌಲನ್ನು ಕೈಗೆ ತೆಗೆದುಕೊಂಡು ಈ ರೀತಿಯಾಗಿ 1 ಸ್ಪೂನ್ ಸಹಾಯದಿಂದ ಅದ್ರ ಸುತ್ತು ನಾವು ಈ ರೀತಿ ಅಂದ್ಕೊಂಡು ಪ್ಲೇಟ್ಗೆ ಹಾಕಿದ್ರೆ ಆರಾಮಾಗಿ ಈಸಿಯಾಗಿ ಇಡ್ಲಿ ಅನ್ನೋದು ಬಂದುಬಿಡುತ್ತೆ. ನೋಡಿ ಶೇಪ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೀತಿ ನಾವು ಚಿಕ್ಕ ಚಿಕ್ಕ ಬಟ್ಲಲ್ಲಿ ಹಾಕಿ ಮಾಡೋದ್ರಿಂದ ನಮಗೆ ಶೇಪ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ, ತುಂಬ ಈಸಿಯಾಗೂ ಬಂದುಬಿಡುತ್ತೆ. ತುಂಬ ರುಚಿಯಾಗಿ ಸಿಹಿಯಾಗಿ ಇದು ತಿಂದ್ರೇ ಗೊತ್ತಾಗೋದು ಇದರ ರುಚಿ. ಇದನ್ನು ಖಾರವಾದ ಚಟ್ನಿಯಲ್ಲೂ ಸಹ ತಿನ್ಬೋದು, ಅಥವಾ ತುಪ್ಪದಲ್ಲಿ ತಿನ್ನಲಿಕ್ಕೆ ಸಹ ತುಂಬ ಚೆನ್ನಾಗಿರುತ್ತೆ. ಸ್ವೀಟ್ ಅಲ್ವಾ, ಸೊ ಹಾಗಾಗಿ ಈ ರೀತಿ ತುಪ್ಪದಲ್ಲಿ ಅದ್ಕೊಂಡು ತಿಂತಾ ಇದ್ದರೆ ಆಹಾ ಮೂರೇ ಸ್ವರ್ಗಕ್ಕೆ. ಫ್ರೆಂಡ್ಸ್, ಈ ರೆಸಿಪಿ ನಿಮಗಿಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮುಂದಿನ ರೆಸಿಪಿ ಒಟ್ಟಿಗೆ ನಾವು ಭೇಟಿಯಾಗೋಣ. ಅಲ್ಲಿಯವರೆಗೂ ಶುಭ ದಿನ. ಥ್ಯಾಂಕ್ಸ್ ಫಾರ್ ವಾಚಿಂಗ್.